ವಿಂಡ್ ಫ್ಯಾನಿಗೆ ಬೆಂಕಿ ಹೊತ್ತಿಕೊಂಡು ಧರೆಗುರುಳಿದ ಟರ್ಬೈನ್ ಹಾಗೂ ರೆಕ್ಕೆಗಳು. ಗದಗ ಜಿಲ್ಲೆಯ ಗದಗ ತಾಲೂಕಿನ ಹೊಸೂರು ಗ್ರಾಮದ ಬಳಿ ಇರುವ ವಿಂಡ್ ಫ್ಯಾನಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ವಿಂಡ್ ಟರ್ಬೈನ್ ಹಾಗೂ ರೆಕ್ಕೆಗಳು ಸುಟ್ಟು ಧರೆಗೆ ಉರುಳಿದ ಘಟನೆ ಜರುಗಿದೆ. ವಿಂಡ್ ವರ್ಲ್ಡ್ ಕಂಪನಿಗೆ ಸೇರಿದ ಈ ವಿಂಡ್ ಫ್ಯಾನ್ಗಳು ಕಳೆದ ಸುಮಾರು 10 ವರ್ಷಗಳ ಹಿಂದೆ ಅಳವಡಿಸಲಾಗಿತ್ತು ಎಂದು ಹೇಳಲಾಗುತ್ತಿದೆ. ಇದ್ದಕ್ಕಿದ್ದಂತೆ ಏಕಾಏಕಿ ಫ್ಯಾನಿನ ಟರ್ಬೈನ್ ಹಾಗೂ ರೆಕ್ಕೆಗಳು ಬೆಂಕಿ ಹೊತ್ತಿ ಉರಿಯಲು ವೇಗದ ಗಾಳಿ ಬೀಸಿದ ಪರಿಣಾಮ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ತುಂಬ ವೇಗವಾಗಿ ಗಾಳಿ ಬೀಸುತ್ತಿರುವ ಪರಿಣಾಮ ನಿಯಂತ್ರಣಕ್ಕೆ ಸಿಗದ ಇಲ್ಲಿನ ವಿಂಡ್ ಫ್ಯಾನುಗಳು ಪವರ್ ಸಪ್ಲೈ ಬಂದ್ ಮಾಡಿದರೂ ಸಹ ಫ್ಯಾನುಗಳು ತಿರುಗುತ್ತಿದ್ದವು. ನಂತರ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ವಿಂಡ್ ಫ್ಯಾನಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಉರಿಯುವುದನ್ನು ಕಂಡು ಸ್ಥಳೀಯ ಅಕ್ಕಪಕ್ಕದ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ ರೈತರು ಆತಂಕಗೊಂಡು ಸ್ಥಳದಿಂದ ದೂರ ಓಡಿ ಹೋಗಿದ್ದಾರೆ ಎಂದು ಇಲ್ಲಿಯ ಸ್ಥಳೀಯ ನಾಗರಿಕರು ಮಾಹಿತಿ ನೀಡಿದರು. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸುವ ಮೂಲಕ ಹೊತ್ತಿದ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಯ ಸ್ಥಳಕ್ಕೆ ಮುಳಗುಂದ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಹೌದೌದು, ಅದು ವೈರ್ ಟಚ್ ಆಗಿ ಕಟ್ಟಿಗೆ ಬರ್ತದ ಕಸ್ಟಮರ್. ಅದ್ರೊಳಗೆ ಯಾರು ಅದಾರ? ಅದ್ರೊಳಗಿದ್ರೆ ಹಂಗ ಮೇಂಟೆನೆನ್ಸಿಗೆ ಹೋಗಿದ್ರ? 100 ಜನ ಅದಾರ ಅಲ್ರಿ. ಅದ್ರಾಗ ಯಾರು ಇರ್ಬೇಕು ಈಗ? ಇಡೀ ಕರ್ನಾಟಕ ಕಣಕ್ ಕುಂತ ಬಿಡೋದು, ಕಣಕ್ ಹಚ್ಚಿ ಬಿಡೋದು. ಅಂದ್ಬಿಡೋದು ನಮ್ಮ ವರ್ಷ ಅನ್ನೋದು. ಬಾ 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 ಎಲ್ಲ ಮಂದಿ ಈ ಕಡೆ ಬಿತ್ತಲೆ ನೀ ಈ ಕಡೆ ನಡಕಂದ್ರಿ